ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಕುರ್ಚಿ ಕಿತ್ತಾಟ. ಈ ನಡುವೆ ರಾಹುಲ್ ಗಾಂಧಿಯನ್ನ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಡಿಸಿಎಂ ಡಿಕೆಶಿ ಪ್ರಯತ್ನವನ್ನು ಪಡ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಕುರ್ಚಿ ಕಿತ್ತಾಟ. ಇದರ ನಡುವೆ ರಾಹುಲ್ ಗಾಂಧಿಯನ್ನ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಡಿಸಿಎಂ ಡಿಕೆಶಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಪ್ರತ್ಯೇಕವಾಗಿ ಭೇಟಿಗೆ ಅವಕಾಶ ಕೊಡದೆ ಇದ್ದಾರೆ ರಾಹುಲ್ ಗಾಂಧಿ. ದೆಹಲಿಯಿಂದ ಇಂದು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಡಿಕೆಶಿ. ಬೆಳಗ್ಗೆ 10:30ಕ್ಕೆ ದೆಹಲಿಯಿಂದ ಡಿಸಿಎಂ ಡಿಕೆಶಿ ಪ್ರಯಾಣವನ್ನ ಬೆಳೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣ ಬೆಳೆಸಲಿರುವ ಡಿಕೆಶಿ ಇಂದು ಮಧ್ಯಾಹ್ನ 1:20ಕ್ಕೆ ಬೆಂಗಳೂರಿಗೆ ಆಗಮಿಸಲಿರುವ ಡಿಕೆಶಿ ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಕುರ್ಚಿ ಕಿತ್ತಾಟ. ಏನು ಪ್ರಭಾವಿ ಇಬ್ಬರು ನಾಯಕರು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇವರಿಬ್ಬರ ನಡುವೆ ನಡೀತಾ ಇರುವಂತಹ ಈ ಕುರ್ಚಿ ಕಿತ್ತಾಟದ ಮಧ್ಯೆ ಇದೀಗ ಡಿಕೆಶಿ ನಾನು ಕೂಡ ಕುರ್ಚಿಯನ್ನ ಸಿಎಂ ಸ್ಥಾನವನ್ನ ಏರಬೇಕು ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡು ಇದೀಗ ರಾಹುಲ್ ಗಾಂಧಿಯನ್ನ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಡಿಸಿಎಂ ಡಿಕೆಶಿ ಪ್ರಯತ್ನವನ್ನ ಪಡ್ತಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಪ್ರತ್ಯೇಕವಾಗಿ ಭೇಟಿಗೆ ಅವಕಾಶ ಸಿಕ್ಕಿಲ್ಲ, ಅವಕಾಶ ಮಾಡಿಕೊಟ್ಟಿಲ್ಲ ರಾಹುಲ್ ಗಾಂಧಿ. ಹಾಗಾಗಿ ದೆಹಲಿಯಿಂದ ಇಂದು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಡಿಕೆಶಿ. ಬೆಳಗ್ಗೆ 10:30ಕ್ಕೆ ದೆಹಲಿಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನು ಬೆಳೆಸ್ತಾರೆ. ಇದ್ರ ಜೊತೆಗೆ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣ ಬೆಳೆಸಲಿದ್ದಾರೆ ಡಿಕೆಶಿ. ಇಂದು ಮಧ್ಯಾಹ್ನ 1:20ಕ್ಕೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಹಾಗಾಗಿ ಏನು ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಕುರ್ಚಿ ಕಿತ್ತಾಟ. ಒಂದ್ ಕಡೆ ನಾನು ಪಟ್ಟವನ್ನ ತಗೊಳ್ತೀನಿ ಅಂತ ಒಂದ್ ಕಡೆ ಡಿಕೆಶಿ, ಇನ್ನೊಂದ್ ಕಡೆ ನಾನು ಉಳಿಸ್ಕೋತೀನಿ ಅಂತ ಸಿದ್ದರಾಮಯ್ಯ. ದೆಹಲಿಯಲ್ಲಿ ನಿರಂತರವಾಗಿ ಡಿಕೆಶಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಡಿಕೆಶಿ ಆಪ್ತರಿಗೂ ಕೂಡ ಡಿಕೆ ನಡೆ ಕುರಿತು ಕನ್ಫ್ಯೂಸ್ ಆಗ್ತಾ ಇದೆ. ಡಿಕೆಶಿಗೂ ಹೈಕಮಾಂಡ್ ನಡೆ ಕುರಿತು ಟೆನ್ಷನ್ ನಡೀತಾ ಇದೆ. ದೆಹಲಿಯಲ್ಲಿ ನಿರಂತರವಾಗಿ ಡಿಕೆಶಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ಸುಮ್ಮನಿದೆ ಹೈಕಮಾಂಡ್. ದೆಹಲಿಗೆ ಏನು ಡಿಕೆಶಿ ಅವರು ತೆರಳಿದ್ರು, ಈಗ ದೆಹಲಿಯಲ್ಲಿ ನಿರಂತರವಾಗಿ ತಮ್ಮ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ ಶಿವಕುಮಾರ್. ಯಾಕೆಂದ್ರೆ ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಹೈಕಮಾಂಡ್. ಇವ್ರು ಎಷ್ಟೇ ಮೇಲ್ಬಿದ್ದು ಎಷ್ಟೇ ಮಾತಾಡಬೇಕು ಅಂತ ಮುನ್ನುಗ್ತಾ ಇದ್ರು, ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಬೇಕು ಅಂತ ಇದ್ರು, ಸದ್ಯಕ್ಕೆ ಯಾವುದೇ ರೀತಿ ಪ್ರತ್ಯೇಕವಾದಂತಹ ಆನ್ಸರ್ ಆಗಿರ್ಬೋದು ಅಥವಾ ಡಿಕೆಶಿಗೆ ಸಿಗೋ ಅಂಥದ್ದಾಗಿದ್ದು ಪ್ರತ್ಯೇಕವಾಗಿ ಭೇಟಿ ಆಗುವಂಥ ಅವಕಾಶ ಕೂಡ ಇನ್ನೂ ಕೊಟ್ಟಿಲ್ಲ. ಸೊ ಹಾಗಾಗಿ ಏನು ಈಗ ದೆಹಲಿಯಲ್ಲಿ ನಿರಂತರವಾಗಿ ತಂತ್ರಗಾರಿಕೆ ನಡೆಸ್ತಾ ಇದ್ದಾರೆ. ಇದು ಡಿಕೆಶಿ ಆಪ್ತರಿಗೂ ಕೂಡ ಡಿಕೆ ನಡೆ ಕುರಿತು ಕನ್ಫ್ಯೂಸ್ ಆಗ್ತಾ ಇದೆ. ಹಾಗಾಗಿ ಡಿಕೆಶಿಗೂ ಹೈಕಮಾಂಡ್ ನಡೆ ಕುರಿತು ಒಂದಷ್ಟು ಟೆನ್ಷನ್ಗಳು ಆಗ್ತಾ ಇದೆ. ಈ ಕಡೆ ಡಿಕೆಶಿ ಅವರ ಬೆಂಬಲಿಗರಿಗೂ ಟೆನ್ಷನ್ ಆಗ್ತಾ ಇದೆ, ಇನ್ನು ಹೈಕಮಾಂಡ್ಗೂ ಕೂಡ ಟೆನ್ಷನ್ ಆಗ್ತಾ ಇದೆ.